ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುವರಿಯರೇ ನಮಸ್ಕಾರಗಳು. ನಾನು ಮೈಸೂರಿನಿಂದ ತಿಪ್ಪಣ್ಣ ಜಮದಗ್ನಿಯಿಂದ ನನ್ನ ಹೆಸರು. ನನ್ನ ಈ ಪ್ರಶ್ನೆಗೆ ಉತ್ತರಿಸಿ ದಯಮಾಡಿ ನಿಯೋಗಿಗಳು ಅಂದರೆ ಯಾರು ಅವರ ಬಗ್ಗೆ ತಿಳಿಸಿ. ಮತ್ತು ಈಗ ಅಶೌಚದಲ್ಲಿ ಬಹಳ ಅನುಕೂಲ ಸಿದ್ಧಗಳಾಗಿ ಬಿಟ್ಟಿದೆ, ಅವರ ಬಗ್ಗೆ ಗಮನ ಹರಿಸಿ ಸರಿಯಾದ ರೀತಿಯ ಉತ್ತರ. ತಿಪ್ಪಣ್ಣ ಜಮದಗ್ನಿಗಳು ನಮಸ್ಕಾರ. ತಮ್ಮ ಮೂಲಕ ನಾನು ಎಲ್ಲದರಲ್ಲಿಯೂ ಏನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದರೆ, ತಾವು ಪ್ರಶ್ನೆಯನ್ನು ಕೇಳಿದಾಗ ಸ್ವಲ್ಪ ಸ್ಪಷ್ಟವಾಗಿ ಕೇಳಬೇಕು. ನಿಮ್ಮ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾನು ಬಹಳ ಕಷ್ಟಪಟ್ಟೆ. ನಿಯೋಗಿಗಳು ಅನ್ನೋದು ನಿಮ್ಮ ಪ್ರಶ್ನೆಯಲ್ಲಿರ್ತಕ್ಕಂಥ ಪ್ರಧಾನವಾದ ಪದ. ಅದನ್ನು ನೀವು ಸರಿಯಾಗಿ ಹೇಳ್ತಾ ಇಲ್ಲ. ಅರ್ಥ ಆಗೋದು ಭಾಳ ಕಷ್ಟ ಆಯಿತು ನನಗೆ. ಆದ್ದರಿಂದ ನಾನು ಎಲ್ಲರಲ್ಲಿಯೂ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದಯವಿಟ್ಟು ನೀವು ಪ್ರಶ್ನೆಗಳನ್ನು ಕೇಳಿದಾಗ ಸಮಾಧಾನವಾಗಿರಿ. ಬಿಡಿ ಬಿಡಿಯಾಗಿ ಪ್ರಶ್ನೆಯನ್ನು ಕೇಳಿ. ನೀವು ಕೇಳಿದ ಪ್ರಶ್ನೆಯನ್ನು ಮತ್ತೊಮ್ಮೆ ನೀವು ಕೇಳಿಸ್ಕೊಳ್ಳಿ. ಅದು ಸರಿಯಾಗಿ ಕೇಳಿಸ್ತಿದೆಯಾ ಅಂತ ನೀವು ಅರ್ಥ ಮಾಡಿಕೊಳ್ಳಿ, ಅಥವಾ ಪಕ್ಕದಲ್ಲಿರೋರನ್ನು ಕೇಳಿ. ಆಗ ನಿಮ್ಮ ಪ್ರಶ್ನೆ ನನಗೆ ಸರಿಯಾಗಿ ಅರ್ಥ ಆಗುತ್ತೆ ಮತ್ತು ನಾನು ಉತ್ತರ ಕೊಡೋ ಪ್ರಯತ್ನವನ್ನು ಪಡ್ತೀನಿ. ಇರಲಿ, ನೀವು ಎರಡು ಪ್ರಶ್ನೆ ಕೇಳಿದ್ದೀರಿ. ಒಂದು ನಿಯೋಗಿಗಳ ಬಗ್ಗೆ ಕೇಳಿದ್ದೀರಿ, ಇನ್ನೊಂದು ಆಶೌಚದ ಬಗ್ಗೆ ಕೇಳಿದ್ದೀರಿ. ಆಶೌಚದ ಬಗ್ಗೆ ಬಹಳಷ್ಟು ಬದಲಾವಣೆಗಳಾಗಿಬಿಟ್ಟಿದೆ, ಅನುಕೂಲ ಸಿಂಧುಗಳಾಗಿಬಿಟ್ಟಿದೆ. ಸಹಜವೇ ಅದು. ಹಿಂದೆ ಗ್ರಾಮಗಳಲ್ಲಿ ಇರ್ತಾ ಇದ್ವಿ, ಹೆಚ್ಚು ಹೆಚ್ಚು ದೂರಕ್ಕೆ ಹೋಗ್ತಾ ಇರಲಿಲ್ಲ ಮತ್ತು ಬಾಂಧವರೆಲ್ಲ ಒಟ್ಟೊಟ್ಟಿಗೆ ಬದುಕ್ತಾ ಇದ್ರಿ. ಹಬ್ಬಬ್ಬ ಅಂದರೆ ಒಂದು 20 ಕಿಲೋಮೀಟ್ರೋ ಒಂದು 100 ಕಿಲೋಮೀಟ್ರ್ ಅಂತರದಲ್ಲಿಯೇ ಎಲ್ಲರೂ ಬದುಕ್ತಾ ಇದ್ದರು. ಆಗ್ಗೆ ಆ ಸಂಬಂಧಗಳು, ಆಗ್ಗೆ ನಡೀತಾ ಇರತಕ್ಕಂಥ ಅಪರಕರ್ಮ ಇತ್ಯಾದಿಗಳು, ಅವುಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಕ್ಕೆ ಸುಲಭವಾಗಿತ್ತು, ಸಾಧ್ಯವಾಗಿತ್ತು. ಸೂತಕ ಅಂತಿದ್ದ ಹಾಗೇ ಒಂದೇ ದಿವಸದಲ್ಲಿ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಈಗ ಹಾಗಾಗಲ್ಲ. ಎಲ್ಲೋ ಮುಂಬೈನಲ್ಲಿ ಇರ್ತಾನೆ, ಇಲ್ಲ ಅಮೆರಿಕಾದಲ್ಲೇ ಇರ್ತಾನೆ, ಅಂತರ ಬಹಳ ಜಾಸ್ತಿ ಆಗೋಯ್ತು. ಮತ್ತು ವೃತ್ತಿ ಕಾರಣಗಳಿಂದಾಗಿಯೇ 199 ಭಾಗ ನಾವು ಬಹಳ ದೂರ ಉಳಿದುಬಿಟ್ಟಿದ್ದೀವಿ. ಹಾಗೆ ದೂರ ಉಳಿದಿರೋದರಿಂದ, ಹಾಗೆ ಉಳಿದಿರತಕ್ಕಂಥವರ ಸಂತಾನಗಳು ವೃದ್ಧಿಯಾಗಿ ಇಲ್ಲಿ ಎಲ್ಲೋ ಭಾರತದ ಯಾವುದೋ ಒಂದು ಹಳ್ಳಿಯಲ್ಲಿರತಕ್ಕಂಥ ಮನುಷ್ಯನಿಗೆ ಅಮೆರಿಕಾದಲ್ಲೋ ಯುರೋಪ್ನಲ್ಲೋ ರಷ್ಯಾದಲ್ಲೋ ಎಲ್ಲೋ ಕೆಲಸ ಮಾಡ್ತಾ ಇರತಕ್ಕಂಥ ವ್ಯಕ್ತಿಯ 10ನೇ ತಲೆಯವರಿಗೆ ಹೇಗೆ ಸಂಪರ್ಕ ಉಳಿದಿರುತ್ತೆ, ಹೇಗೆ ಇದನ್ನೆಲ್ಲ ನಿಭಾಯಿಸೋಕ್ಕಾಗುತ್ತೆ? ಆದ್ದರಿಂದ ಅನುಕೂಲ ಸಿಂಧುಗಳಾಗಿರ್ತಕ್ಕಂಥದ್ದು ನಿಜ. ಅದಕ್ಕೇನಾದರೂ ಪರಿಹಾರ ರೂಪವಾಗಿ ಹೇಳೋಕ್ಕಾಗೋದಿಲ್ಲ. ತುಂಬ ಶ್ರದ್ಧಾಳುವಾಗಿ ಅದರ ಬಗ್ಗೆ ತಿಳ್ಕೋಬೇಕು ಅಂದರೆ ನೀವು ಪ್ರತ್ಯೇಕವಾಗಿರತಕ್ಕಂಥ ಪ್ರಕರಣಗಳನ್ನು ತಗೊಂಡು ಅದರ ಹಿನ್ನೆಲೆಯಲ್ಲಿ ಚರ್ಚೆ ಮಾಡಬೇಕು. ಸಾರಾಸಗಟಾಗಿ ಸಾಮಾನ್ಯವಾಗಿ ಹೇಳಲಿಕ್ಕಾಗೋದಿಲ್ಲ. ಇದು ನಿಮ್ಮ ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ನಿಯೋಗಿಗಳು ಅಂದರೆ ಯಾರು ಅಂತ ಕೇಳಿದ್ದೀರಿ. ಈ ನಿಯೋಗಿಗಳು ಅಂದರೆ 2 ವಿಧದ ನಿಯೋಗಿಗಳಿದ್ದಾರೆ. ಸರ್ವೇ ಸಾಧಾರಣವಾಗಿರತಕ್ಕಂಥ ನಿಯೋಗಿಗಳು ಅಂದರೆ ನಿಯೋಗದ ಅಧಿಕಾರವನ್ನು ವಹಿಸಿಕೊಂಡಿರುವವರು. ಮತ್ತು ಇನ್ನೂ ಸರಳವಾಗಿ ಅರ್ಥ ಆಗಬೇಕಾಗಿದ್ದರೆ, ಒಂದು ದೇಶದಲ್ಲಿ, ಒಂದು ಸರ್ಕಾರದಲ್ಲಿ ಆ ಸರ್ಕಾರವನ್ನು ಪ್ರತಿನಿಧಿಸಿ ಮತ್ತೊಂದು ದೇಶದ ಸರ್ಕಾರಕ್ಕೆ, ಮತ್ತೊಂದು ದೇಶಕ್ಕೆ ರಾಯಭಾರಿಯಾಗಿ ಕೆಲವರು ಹೋಗ್ತಾರೆ. ಆ ರಾಯಭಾರಿಗಳನ್ನು ನಿಯೋಗಿಗಳು ಅಂತ ಕರೀತಾರೆ. ಒಂದು ನಿಯೋಗ, ಒಂದು ಗುಂಪು, ಆ ಗುಂಪಿನ ಮುಖ್ಯಸ್ಥ, ಆತನಿಗೆ ಈ ಸರ್ಕಾರ ಯಾವುದೋ ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅಂತ ಹೇಳಿರುತ್ತೆ. ಉದಾಹರಣೆಗೆ ಮಹಾಭಾರತದಲ್ಲಿ ಪಾಂಡವರನ್ನು ಪ್ರತಿನಿಧಿಸಿ ದುರ್ಯೋಧನನ ಆಸ್ಥಾನಕ್ಕೆ ಶ್ರೀಕೃಷ್ಣ ಹೋಗ್ತಾನೆ. ಅದೊಂದು ನಿಯೋಗ, ನಿಯೋಗಿಯಾಗಿ ಹೋಗುತ್ತಾನೆ. ಹೀಗಾಗಿ ನಿಯೋಗವನ್ನು ಯಾರು ಸಮರ್ಥವಾಗಿ ಮುನ್ನಡೆಸುತ್ತಾರೋ
ಅಥವಾ ನಿಯೋಗಕ್ಕೆ ಯಾರು ಅಧಿಕಾರಿಯಾಗಿರುತ್ತಾರೋ ಅಂತಹ ವ್ಯಕ್ತಿಯನ್ನು ನಿಯೋಗಿ ಅಂತ ಕರೀತಾರೆ. ಆ ನಿಯೋಗಿಯ ವಂಶಸ್ಥರನ್ನು ನಿಯೋಗಿಗಳು ಅಂತ ಕರೀತಾರೆ. ಈಗ ತ್ರಿವೇದಿ ಅಂತ ಒಬ್ಬರ ಹೆಸರಿರುತ್ತೆ ಅಂತ ಇಟ್ಕೊಳ್ಳೋಣ. ವೆಂಕಟೇಶ ತ್ರಿವೇದಿ. ಆತ ಒಂದು ವೇದವೂ ಓದಿಲ್ಲದೆ ಇರಬಹುದು, ಆದರೆ ತ್ರಿವೇದಿಯಾಗಿದ್ದಂಥ ಯಾರೋ ಪೂರ್ವಜರ ಕಾರಣದಿಂದ ಇದನ್ನು ತ್ರಿವೇದಿ ಅಂತ ಕರೀತಾರೆ. ಇದನ್ನು ವಾಜಪೇಯಿ ಅಂತ ಕರೀತಾರೆ. ಅವರು ವಾಜಪೇಯಿ ಯಜ್ಞವನ್ನೇ ಮಾಡದೇ ಇರಬಹುದು, ಆದರೂ ವಾಜಪೇಯಿ ಅನ್ನತಕ್ಕಂಥ ಒಂದು ಗುಣವಾಚಕ ಅವರ ಹೆಸರಿಗೆ ಅಂಟುಕೊಂಡು ಬಿಟ್ಟಿರುತ್ತೆ. ಹಾಗೆ ನಿಯೋಗಿ ಎನ್ನತಕ್ಕಂಥದ್ದು ಯಾವುದೋ ಒಂದು ಕಾಲದಲ್ಲಿ ನಿಯೋಗದ ಪ್ರಾಧಾನ್ಯತೆಯನ್ನು ವಹಿಸಿದ್ದವರು, ಅವರ ವಂಶಸ್ಥರನ್ನು ನಿಯೋಗಿಗಳು ಅಂತ ಕರೀತಾರೆ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ ಏನಪ್ಪ ಅಂದರೆ, ಅದು ಈಗ ಅಷ್ಟಿಲ್ಲ, ಆದರೆ ಹಿಂದಿನ ಕಾಲದಲ್ಲಿತ್ತು. ಯಾವುದೋ ಕಾರಣದಿಂದ ಹೆಣ್ಣಿಗೆ ಸಂತಾನವಾಗದೇ ಇದ್ದಾಗ, ಇಲ್ಲ ಬದುಕಿರತಕ್ಕಂಥ ಗಂಡ ನಿರ್ವೀರ್ಯನಾಗಿದ್ದರೆ, ಅಥವಾ ಗಂಡ ಹೋಗಿ ಸಂತತಿ ಮುಂದುವರೆದಿಲ್ಲ, ಅದರಿಂದ ವಂಶ ಕ್ಷೀಣವಾಗುತ್ತೆ, ರಾಜ್ಯಭಾರ ತಪ್ಪುತ್ತೆ ಅನ್ನತಕ್ಕಂಥ ಭಯದ ಹಿನ್ನೆಲೆಯಲ್ಲಿ ನಿಯೋಗ ಪದ್ಧತಿಯನ್ನು ಜಾರಿಗೆ ತಂದಿದ್ದರು. ಮತ್ತು ಅದೇ ಮಹಾಭಾರತದ ಉದಾಹರಣೆಯನ್ನು ಕೊಡಬೇಕು ಅಂದರೆ, ಕುಂತಿ ದೇವೇಂದ್ರ ಇತ್ಯಾದಿಗಳ ಪ್ರಾರ್ಥನೆಯನ್ನು ಮಾಡಿ ಅವರು ನಿಯೋಗಿಗಳಾಗಿದ್ದರೂ ಕುಂತಿಗೆ ಮಕ್ಕಳನ್ನು ಪ್ರದಾನ ಮಾಡಿದರು. ಅಂದರೆ ಸಂತಾನಕ್ಕಾಗಿ ಸಾಮಾನ್ಯವಾಗಿ ಸನ್ಯಾಸಿ ಅಥವಾ ಸಾಮಾನ್ಯವಾಗಿ ಮಹಾಜ್ಞಾನಿಯಾಗಿರತಕ್ಕಂಥ, ದೇವತೆ ಅಂದರೆ ಈಗಿನ ಕಾಲದಲ್ಲಿ ಹೇಳೋಕ್ಕಾಗಲ್ಲ ಬಿಡಿ, ಜ್ಞಾನಿ ಪರಮಜ್ಞಾನಿಯಾಗಿ ಸಾಮಾನ್ಯವಾಗಿ ಸನ್ಯಾಸಾಶ್ರಮದಲ್ಲಿರತಕ್ಕಂಥವರು ಈ ನಿಯೋಗವನ್ನು ಆಶೀರ್ವಾದ ಮಾಡ್ತಾಯಿದ್ರು. ಅದು ಒಂದು ಕಾಲದಲ್ಲಿತ್ತು, ಈಗ ಇದೆಯೋ ಇಲ್ಲವೋ ನನಗೆ ಹೆಚ್ಚಿಗೆ ಗೊತ್ತಿಲ್ಲ. ಅಂತೂ ನಿಯೋಗ ಅಂದರೆ ರಾಯಭಾರಿಯಾಗತಕ್ಕಂಥದ್ದು. ನಿಯೋಗ ಅಂದರೆ ಪುತ್ರ ಪ್ರಾಪ್ತಿಗಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡಿದಾಗ ಅನುಗ್ರಹಿಸ್ತಕ್ಕಂಥ ವ್ಯಕ್ತಿಯನ್ನು ನಿಯೋಗಿ ಅಂತ ಕರೀತಾರೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ನಾನು ಅಮೇರಿಕಾದಲ್ಲಿ ವಾಸವಾಗಿರ್ತೇನೆ. ನಾನು ನಿಮ್ಮ ಕಾರ್ಯಕ್ರಮಗಳನ್ನು, ಪ್ರಶ್ನೋತ್ತರ ಕಾರ್ಯಕ್ರಮಗಳ ಯೂಟ್ಯೂಬಲ್ಲಿ ಕೇಳ್ತಾ ಇರ್ತೇನೆ. ವಿಶಿಷ್ಟಾದ್ವೈತ ಮತ್ತು ದ್ವೈತ ಅದ್ವೈತಕ್ಕೆ ಇರುವ ವ್ಯತ್ಯಾಸಗಳನ್ನು ದಯವಿಟ್ಟು ತಿಳಿಸ್ಕೊಡಿ ಗುರುಗಳೇ. ನಮಸ್ಕಾರ.